ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ. ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಕಂದಾಯ ಇಲಾಖೆಗೆ ಸೇರಿದ 40 ಎಕರೆ ಗೈರಾಣ ಜಮೀನು, ಸಾವಿರಾರು ವಿವಿಧ ಮರಗಳು ಇರುವಂತಹ ಪ್ರದೇಶ ನಾಶ ಆಗಿದೆ. ಕಂದಾಯ ಇಲಾಖೆಯಿಂದ ಹೆಸ್ಕಾಂಗೆ ನೀಡಿರುವಂತಹ ಜಿಲ್ಲಾಡಳಿತ ಹೆಸ್ಕಾಂನಿಂದ ಸೌರ ಘಟಕ ನಿರ್ಮಿಸುವುದಕ್ಕೆ ಕಾಯ್ದಿರಿಸಿದ್ದ ಜಮೀನು ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಕತ್ತರಿಸಿರುವಂತಹ ಆರೋಪ. ನವಿಲು ಸೇರಿದಂತೆ ಸಾಕಷ್ಟು ವನ್ಯಜೀವಿ ವಾಸಸ್ಥಾನ ಇದಾಗಿತ್ತು. ಜೆಸಿಬಿಯಿಂದ ರಾತ್ರೋರಾತ್ರಿ ಮರಗಳನ್ನು ಕತ್ತರಿಸಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಶ್ರೀಗಂಧ ಸೇರಿದಂತೆ ವಿವಿಧ ಬಗೆಯ ಮರಗಳಿರುವಂತಹ ಆರೋಪ. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇಷ್ಟೆಲ್ಲ ನಷ್ಟ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಇವ್ರ ಅಪ್ಪುಗಳದ ಆಗೈತಿದ ಸರ್ಕಾರ, ಇವ್ರ ಅಪ್ಪುಗಳದ, ಇವ್ರ ರಾಜ್ಯಗಳದ ಇದಕ್ಕೆ ವಾರಸ ಹಚ್ಕೊಂತ ಬರತ್ತಾರ. ಇವ್ರ ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ ನಿಂತಾರ, ಅರಣ್ಯ ಎಲ್ಲ ಹಾಳು ಮಾಡಕ್ ನಿಂತಾರ. ಈ ರೀತಿ ಹೊಟ್ಟೆ ಉರಿತೈತೆ, ನಮ್ದು ಹೊಟ್ಟೆ ಉರಿತೈತೆ. ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತಡ್ತದ. ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮನೆ ತನಕ ನಿಮ್ಮ ಮಕ್ಕಳಿಗೆ ಶಾಪ್ ತಡ್ತದ. ಇಲ್ಲಿದ್ದಂಥ ವನ್ಯಜೀವಿಗಳ ಪರಿಸ್ಥಿತಿ ಏನಾಕೈತೆ, ಅವು ಎಲ್ಲಿ ಬದುಕಬೇಕಾ? ಉತ್ತರ ಕೊಡೋದಕ್ಕೆ ಮಾನ್ಯ DC, ನೀ DC ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ. ನಾವು 2 ದಿವಸ ಆತು ಇಲ್ಲಿದ್ದ, ಒಬ್ಬ DC ಬರಾಕ್ತಾ ಇರಲಿಲ್ಲ, ಒಬ್ಬ DF ಬರಾಕ್ತಾ ಇರಲಿಲ್ಲ. ಬೆಳಗಾವಿ ತಾಲೂಕಿನ ಬಡಾಲಂಕಲಗಿ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕತ್ತಂತ. ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸಿರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ, ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಬೆಳಗಾವಿಯಲ್ಲಿ ಮರಗಳ ಮಾರಣ ಹೋಮ ಪ್ರಕರಣ. ಬೆಳಗಾವಿಯಲ್ಲಿ DFO ಕ್ರಾಂತಿ NE ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಥಳಕ್ಕೆ ACP ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಅದು ಸರ್ಕಾರಕ್ಕೆ ಸೇರಿದ ಜಮೀನು ಅಂತ ಗೊತ್ತಾಗಿದೆ. ಮೇಲ್ನೋಟಕ್ಕೆ ಅರಣ್ಯ ಇಲಾಖೆ ಜಮೀನು ಅಲ್ಲ. ಸದ್ಯ ಅಲ್ಲಿ ನಡೀತಾ ಇದ್ದ ಕೆಲಸ ಸ್ಥಗಿತಗೊಂಡಿದೆ. ಅಧೀನ ಅಧಿಕಾರಿಗಳು ನಮಗೆ ವರದಿ ಕೊಡ್ತಾರೆ, ಆ ವರದಿ ಆಧರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮದಲ್ಲಿ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ACF ಅವ್ರಿಗೆ ಇದರದ್ದು ಎಂಕ್ವೈರಿಗೆ, ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋಗ್ತೀವಿ. ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖಾ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ. ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ. ನಾವು ತನಿಖೆ ಮಾಡ್ತಾ ಇದ್ದಾರೆ. ACF ಅವ್ರು ತನಿಖೆ ಮಾಡಿ ನೋಡೋದಂತ ತನಿಖೆ ACF ಅವ್ರಿಗೆ ಆಗಲೇ ತನಿಖೆಗೆ ಹಾಕಿದ್ದೀವಿ. ನಾವು ಕೂಡ ಹೋಗ್ತಾ ಇದ್ದೀವಿ. ಕ್ರಮ ಏನಿದೆ ತಪ್ಪಾಗಿದ್ದರೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ.